ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಳ್ಳಿ ಸ್ಟೈಲಲ್ಲಿ ನಾನು ಇಡ್ಲಿಗೆ ಕೋಳಿ ಸಾರು ಮಾಡ್ತಾಯಿದ್ದೀನಿ. ನಾನಿಲ್ಲಿ 1.5 kg ಕೋಳಿ ತೊಗೊಂಡಿದ್ದೀನಿ. ನಮಗೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ಏನಪ್ಪ ಅಂದರೆ ಚಿಕನ್ ಸಾಂಬಾರಿಗೆ ಇಡ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹುಷಾರಿಲ್ಲದೆ ಇದ್ದವ್ರಿಗೆ ಅಥವಾ ಯಾವ್ದಾದ್ರು ನಾವು ಹಳ್ಳೀಲಿ ನಾವು ನೋಡೋಕ್ಕೆ ಹೋಗ್ತೀವಿ ಅಂದರೆ ಒಂದು ಕೋಳಿ ಸಾರು ಮಾಡಿಕೊಂಡು ಇಡ್ಲಿ ಮಾಡ್ಕೊಂಡು ತೊಗೊಂಡೋಗಿ ಬರ್ತೀವಿ. ಮಾತಾಡಿಸ್ಕೊಂಡು ಬರಬೇಕಪ್ಪ ಅವ್ರನ್ನ, ಏಜ್ಡ್ ಪರ್ಸನನ್ನು ಅಂಥೇಳಿ ಅಂದ್ಕೊಂಡು ಹೋಗ್ತೀವಲ್ಲ, ಆ ಥರ. ಅದಕ್ಕೆ ನಾನು ಹಳ್ಳಿ ಸ್ಟೈಲಲ್ಲಿ ನಾನು ಒಂದು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆಗೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಬನ್ನಿ. ನಾನು ಸ್ವಲ್ಪ ಪುದೀನ ತೊಗೊಳ್ತಿದ್ದೀನಿ ರುಬ್ಬೋದಕ್ಕೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ತೊಗೊಳ್ತಿದ್ದೀನಿ. ಒಂದು 3 ಈರುಳ್ಳಿಯಷ್ಟು ನಾನು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ 1.5 1 3/4 kg ಚಿಕನ್ ಇದೆ. ನಾನು ಈರುಳ್ಳಿ ಕೂಡ ಮೀಡಿಯಮ್ ಸೈಜಲ್ಲಿರೋದನ್ನ ಒಂದು 3 ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಮತ್ತು 1 ಇಂಚಷ್ಟು, ಒಂದು 2 ಇಂಚಷ್ಟೇ ಚಕ್ಕೆ, ಒಂದು 7 ರಿಂದ 8 ಲವಂಗ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 2 ಇಂಚು ಶುಂಠಿ. ಇದು ನಿಮಗೆ ತುಂಬ ಈಸಿಯಾಗೆ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಇಡ್ಲಿಗಂತೂ ಒಂದ್ಸಲಿ ತಿಂದು ನೋಡಿ, ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು 1 ಸ್ಪೂನ್ ತುಂಬ ನಾನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ. ಇದಿಷ್ಟನ್ನು ನಾನು ರುಬ್ಬಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ನಾನು 1-2 ದಪ್ಪ ಗೆಡ್ಡೆ ಇರುವಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ನಾನು ನೀರು ಹಾಕಿ ನೈಸಿಗೆ ರುಬ್ಕೊಂಡು ಬರ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತೀನಿ. ಫಸ್ಟು ಕಾಯಿ ಇದು ಎಲ್ಲ ರುಬ್ಕೊಂಡು ಆದಮೇಲೆ ನಾವು ಒಗ್ಗರಣೆಗೆ ಹಾಕ್ಕೋಬೋದು. ಈ ಮಸಾಲೆನ ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ. ಮತ್ತು ಅದೇ ಜಾರಿಗೆ ನಾನಿವಾಗ 1 ಸ್ಪೂನಷ್ಟು ಗಸಗಸೆ, ಮತ್ತು ಒಂದು 4 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಹುರ್ಗಡ್ಲೆ ಜಾಸ್ತಿ ಬೇಡ, ಕಡಿಮೆ ಸಾಕು. ಒಂದು 4 ಸ್ಪೂನಷ್ಟು ಹುರ್ಗಡ್ಲೆ, ಮತ್ತು ಅರ್ಧ ಹೋಳು ತೆಂಗಿನಕಾಯಿ ತುರಿ, ಅರ್ಧ ಹೋಳು. ಇದನ್ನು ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡು ನಂತರ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ಕಾಯಿ ಗಸಗಸೆನ ನೈಸಿಗೆ ರುಬ್ಕೊಂಡಿದ್ದೀನಿ. ಏಕೆಂದರೆ ಇದಕ್ಕೆ ಎಲ್ಲದಕ್ಕೂ ಟೊಮೊಟೊ, ಸಾಂಬಾರು ಪುಡಿ ಎಲ್ಲ ಒಟ್ಟಿಗೆ ರುಬ್ಬೋದು. ಅದೇ ಜಾರಲ್ಲಿ ತುಂಬ ಆಗುತ್ತೆ ಅಂತ ನಾನು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಕಾಯಿ ಗಸಗಸೆನ ನೈಸಾಗಿ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ರುಬ್ಬಿದ್ರೂ ಆಯಿತು, ಈಗ ಜಾರು ಸಾಕಾಗ್ತಾಯಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಅದೇ ಜಾರಿಗೆ ನಾನು 1-2 ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 4 ಸ್ಪೂನಷ್ಟು ಸಾಂಬಾರು ಪುಡಿ, ಮತ್ತು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಧನಿಯಾದ ಪುಡಿ. ನಾನು ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಒಂದು 4 ಮೆಣಸಿನ್ಕಾಯಿ ಹಾಕಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾನು ಇದನ್ನು 1-2 ಸ್ಪೂನು ನಾನು ಧನಿಯಾದ ಪುಡಿ ಹಾಕ್ತೀನಿ. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು, ಅಯ್ಯೋ ಆವಾಗಲೇ ಮ್ಯೂಟ್ ಮಾಡಿದೆನಾ ನೀನು? ಹೋಯ್ತು. ನಾನಿಲ್ಲಿ 1-2 ಸ್ಪೂನು ಧನಿಯಾದ ಪುಡಿ, 4 ಸ್ಪೂನು ಸಾಂಬಾರು ಪುಡಿ ಮತ್ತು ಟೊಮೊಟೊ ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನ ರುಬ್ಕೊಂಡು ಬರ್ತೀನಿ. ಇದನ್ನು ಕೂಡ ಈ ಕಾಯಿ ಜೊತೆಗೇ ಹಾಕ್ಕೊಳ್ತೀನಿ. ಖಾರದ ಪುಡಿ ಮತ್ತು ಮೆಣಸಿನ್ಕಾಯಿ ಅಲ್ಲ, ಟೊಮೊಟೊ ಇದಿಷ್ಟನ್ನು ಹಾಕಿ ರುಬ್ಕೊಂಡು, ಇವಾಗ ಜಾರ್ ತೊಳೆದಿದ್ದ ನೀರು ಕೂಡ ಅದಕ್ಕೆ ಹಾಕ್ಕೊಳ್ತೀನಿ.
ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕುದಿಯೋಕೆ ಇಟ್ಕೊಳ್ತೀನಿ. ಈ ಕಾಯಿ ಮತ್ತು ಖಾರನ ಸ್ವಲ್ಪ ಕುದಿಸ್ಕೋಬೇಕು. ಇಲ್ಲಿ ನಾವು ಯಾವುದನ್ನೇ ಹುರಿದ್ಬಿಟ್ಟು ಮಾಡಿಲ್ಲ, ಹಸಿದೇ ರುಬ್ಬಿರೋದ್ರಿಂದ ಇದನ್ನ ಸ್ವಲ್ಪ ಬೇಯಕ್ಕೆ ಇಟ್ಕೋಬೇಕು. ಮತ್ತು ಇದು ನಾಟಿ ಕೋಳಿ ಆದರೆ ಮಾತ್ರ ನಿಮ್ಗೆ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಕೋಬಹುದು. ಇದು ನಾಟಿ ಕೋಳಿ ಅಲ್ಲ, ಬಾಯ್ಲರ್ ಕೋಳಿ, ಫಾರಮ್ ಕೋಳಿ. ಹಾಗಾಗಿ ಇದನ್ನು ಫಸ್ಟು ನಾವು ಹಸಿ ವಾಸನೆ ಹೋಗೋಂಗೆ ಖಾರನ ಬೇಯಿಸ್ಕೋಬೇಕು. ಈಗ ಇಲ್ಲಿ ನಾನು ಪಕ್ಕದಲ್ಲಿ ಚಿಕನ್ನ ಹುರಿಯೋದಕ್ಕೆ ಇಟ್ಕೊಳ್ತೀನಿ. ಪಾತ್ರೆಗೆ ನಾನು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ನಾನ್ ವೆಜ್ ಮಾಡೋದಕ್ಕೆಲ್ಲ ಸ್ವಲ್ಪ ಆಯಿಲು ಜಾಸ್ತಿ ಬೇಕು. 1 ಸ್ಪೂನಷ್ಟು ತುಪ್ಪ, ಅದಕ್ಕಾದಮೇಲೆ ನಾವು ಫಸ್ಟು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಮಸಾಲೆ 1 ನಿಮಿಷ ಹುರಿದ ಮೇಲೆ ನಾವು ಇವಾಗ ಚಿಕನ್ ಹಾಕ್ಕೊಳ್ಳೋಣ. 1-2 ಸಲ ಕ್ಲೀನಾಗಿ ಎಲ್ಲ ತೊಳೆದು ಇಟ್ಕೋಬೇಕು. ಒಂದು 10 ನಿಮಿಷ ಇದನ್ನು ಹುರ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ರುಚಿಗೆ ಚಿಕನ್ಗೆಲ್ಲ ಉಪ್ಪು ಹಿಡಿಯೋ ಥರ ಹಾಕ್ಕೊಂಡು ಇದನ್ನು ಮಸಾಲೆಯಲ್ಲಿ ಒಂದು 10 ನಿಮಿಷ ನಾವು ಹುರ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀವಿ. ನಾವು ಸಾಂಬಾರು ಜೊತೆಗೆ ನಾವು ಉಪ್ಪು ಹಾಕಿದ್ರೆ ಉಪ್ಪು ಚಿಕನ್ ಹಿಡಿಯೋದಿಲ್ಲ, ಹಾಗಾಗಿ ಈ ಥರ ಉರಿಯುವಾಗಲೇ ಹಾಕ್ಕೋಬೇಕು. ಒಂದು 5-5 ನಿಮಿಷ ಬಿಟ್ಟು ನಾವು ಹಿಂಗೆ ತಗೊಂಡ್ರೆ ತಿರುಗಿಸ್ತಾ ಇರಬೇಕು. ಯಾಕೆಂದರೆ ಚಿಕನಲ್ಲಿ ನೋಡಿ ಬಿಡೋ ಅಂಥ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಆಗೋ ತನಕ ಇದನ್ನು 1-2-3 ಸಲ ತಿರುಗಿಸಿ ಬೇಯಿಸ್ಬೇಕು. ಸ್ವಲ್ಪ ಇದು ಕುದೀತಾ ಇದೆ. ಅದು ಚಿಕನ್ ರೋಸ್ಟ್ ಆಗೋಷ್ಟೊತ್ತಿಗೆ ನಿಮಗೆ ಇದು ಕೂಡ ಖಾರದ ಹಸಿ ವಾಸನೆ ಎಲ್ಲ ಕಡಿಮೆಯಾಗಿ ಚೆನ್ನಾಗಿ ಕುದೀತು. ಈಗ ನೋಡಿ ನೊರೆ ಥರ ಇದೆಯಲ್ಲ, ಇದೆಲ್ಲ ಕಡಿಮೆ ಆಗುತ್ತೆ. ಈಗ ಚಿಕನ್ ಎಲ್ಲ ಹುರಿದಾಗಿದೆಯಲ್ಲ, ಅದಕ್ಕೆ ನಾನಿವಾಗ ಖಾರ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಈಗೇನಾಗುತ್ತೆ, ನಮ್ಮ ಖಾರ ಎಲ್ಲ ನಾವು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡಿರೋದ್ರಿಂದ ನಮಗೆ ಇವಾಗ ಬೇಗನೆ ಆಗೋಗುತ್ತೆ ಚಿಕನ್ನು. ಎಷ್ಟು ಬೇಗ ಅಂದರೆ ಒಂದು 5-6 ನಿಮಿಷ ಬೇಯಿಸಿದ್ರೆ ಸಾಕು. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕಾಗತ್ತೆ. ಮೊದಲು ನಾವು ಪೂರ್ತಿ ಜಾಸ್ತಿ ಉಪ್ಪು ಹಾಕಿದ್ರೆ ಚಿಕನ್ಗೆ ಉಪ್ಪಾಗಿರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರ್ತೀನಿ. ಈಗ ನೀರು ಖಾರ ಎಲ್ಲ ಊದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗ ನಿಮಗೆ ತಿಕ್ನೆಸ್ಸು, ಇವಾಗ ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗೂ ಇತ್ತು. ಈಗ ಅದಕ್ಕೆ ಸಾಂಬಾರು ಕೂಡ ಹಾಕ್ಕೊಳ್ತಿದ್ದೀನಿ. ಈ ಥರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಸಂಡೇ ನೀವು ಈ ಥರ ಮಾಡಿಕೊಟ್ಬಿಟ್ರಂತೂ ಪ್ರತಿ ಸಂಡೇನೂ ಹೀಗೆ ಬೇಕು ಅಂತ ಮನೇಲಿ ಮಕ್ಕಳು, ಹಸ್ಬೆಂಡು ಎಲ್ಲರೂ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಂದು ರೆಗ್ಯುಲರಾಗೆ ನಾವು ಬಿರಿಯಾನಿ ಅದೆಲ್ಲ ಮಾಡೋದಕ್ಕಿಂತ ಈ ಥರನೂ ಒಂದಿನ ಒಂದು ಸಂಡೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಲೈಕ್ ಮಾಡ್ತಾರೆ. ಒಂದ್ಸಲಿ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಳ್ಳೆ ಟೇಸ್ಟು, ಒಳ್ಳೆ ಬ್ರೇಕ್ಫಾಸ್ಟು, ಸಂಡೇ ಸ್ಪೆಷಲ್ಲು, ಸೂಪರ್ ಹಳ್ಳಿ ಸ್ಟೈಲಲ್ಲಿ ಮಾಡೋವಂಥದ್ದು. ಸೂಪರ್, ತುಂಬ ಚೆನ್ನಾಗಾಗಿದೆ. ಅದರಲ್ಲೂ ಬೆಳಗ್ಗೆ ಭಾನುವಾರದ ದಿವಸ ಮಾಡಿಬಿಟ್ಟು ಇಡ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಎಲ್ಲೋ ಹೊರಗಡೆ ಹೋಗೋದೇ ಬೇಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದಿದೆ, ನೀವು ಒಂದ್ಸಲಿ ಮಾಡಿ ನೋಡಿ.